ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ವರ್ಷಗಳಾದಮೇಲೆ ನಾನು ನನ್ನ ಮನೆಗೆ ಬಂದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಮನೆಗೆ ಬೀಗ ಹಾಕಿತ್ತು. ಆದರೆ ನನ್ನ ಜೊತೆ ಒಂದು ಕೀ ಮಾತ್ರ ಇತ್ತು. ಯಾವಾಗಲೂ ಇರುತ್ತೆ. ಅದರಲ್ಲಿ ಬೀಗ ತೆಗೆದು ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಆಶ್ಚರ್ಯ ಕಾದಿತ್ತು. ನನ್ನ ರೂಮಲ್ಲಿ ಯಾವುದೋ ಸುಂದರವಾದ ತುಂಬ ಯಂಗ್ ಆಗಿರೋ ಹುಡುಗಿ ಸ್ನಾನ ಮಾಡ್ತಿದ್ಲು. ಅವಳು ಅರೆ ಉಡುಪು ಹಾಕಿದ್ಲು. ಸ್ನಾನ ಮಾಡಬೇಕಾದಾಗ ಅವಳ ಕೆಂಪಾದ ತುಟಿ, ಮುದ್ದಾದ ಮುಖ, ಈಗ ತಾನೇ ಅರಳಿರೋ ಗುಲಾಬಿ ರೀತಿ ಅವಳು ಕಾಣಿಸ್ತಿದ್ಲು. ಅವಳು ಬಳಿ ಹೋಗಿ ಅವಳನ್ನು ನನಗೆ ತಿಳಿಯದೆ ತಪ್ಕೊಂಡೆ. ಅವಳನ್ನು ನನ್ನ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡೆ. ತುಂಬ ಜೋರಾಗಿ ಅವಳು ತುಂಬ ನಲ್ಮೆಯಿಂದ ನಲುಗ್ತಾ ಇದ್ದಾಳೆ. ಅವಳು ಕಿರಿಸ್ತಾ ಇದ್ದ ಧ್ವನಿ ನಂಗೆ ಇಷ್ಟ ಆಯಿತು. ಅವಳು ನನ್ನನ್ನು ದೂರ ತಳ್ಳೋ ಬದಲು ನನಗೆ ಸಹಕರಿಸ್ತಾ ಇದ್ದಾಳೆ. ನನ್ನ ಹೆಸರು ನರೇಶ್. ನಾನು ತುಂಬ ಒಳ್ಳೆ ಹುಡುಗ. ಚಿಕ್ಕಂದಿನಿಂದ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ದೊಡ್ಡವನಾದಂತೆ ತುಂಬ ಕಷ್ಟಪಡ್ತಾ ಇರೋದು ತಿಳಿತು. ಚಿಕ್ಕಂದಿನಲ್ಲಿ ನನಗೆ ಕಷ್ಟ ಆಗಬಾರ್ದು ಅಂತ ಅಪ್ಪ ಅಮ್ಮ ಯಾವುದೇ ವಿಷಯ ಹೇಳ್ತಿರ್ಲಿಲ್ಲ. ಆದರೆ ದೊಡ್ಡವನಾದ ಮೇಲೆ ನಂಗೆ ತಿಳಿತು ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಆದರೆ ಮನೆಯಲ್ಲಿ ಯಾರೂ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ. ನೀನು ಚಿಕ್ಕವನು, ನೀನು ಚೆನ್ನಾಗಿ ಓದಬೇಕು, ನಮ್ಮ ಕಷ್ಟ ನಮ್ಮ ಕಾಲಕ್ಕೆ ಅಂತ ಅಪ್ಪ ಅಮ್ಮ ಹೇಳಿದಾಗ ನಂಗೆ ಅಳು ಬರ್ತಿತ್ತು. ಅವ್ರ ಮಾತನ್ನು ನಾನು ಎಷ್ಟು ಕೇಳಿದ್ರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕಾಗಿ ನಾನು ಒಂದು ಹೊಸ ಪ್ರಯತ್ನ ಮಾಡಿದ್ದೆ. ಅದೇನು ಅಂದರೆ, ನಾನು ಪೇಪರ್ ಹಾಕೋದಕ್ಕೆ ಹೋಗ್ತಿದ್ದೆ. ಮನೆ ಮನೆಗೆ ಪೇಪರ್ ಜೊತೆ ಹಾಲನ್ನೂ ಹಾಕ್ತಿದ್ದೆ. ಮೊದಲು ಎಲ್ಲ ಸರಿ ಇತ್ತು. ತಿಂಗಳ ಸಂಬಳ ಬಂದಾಗ ಅಪ್ಪನ ಪಾಕೆಟ್ಗೆ ಅರ್ಧ ಮತ್ತು ಅಮ್ಮನಿಗೆ ಸಾಸಿವೆ ಡಬ್ಬಕ್ಕೆ ಅರ್ಧ ಹಾಕಿ ಅವ್ರಿಗೆ ತಿಳಿಯದಂತೆ ದುಡ್ಡನ್ನು ಕೊಡ್ತಿದ್ದೆ. 1-2-3 ತಿಂಗಳು ಇದೇ ರೀತಿ ಆಯಿತು. ಆದರೆ ಇವತ್ತು ನನ್ನ ಸೋದರ ಮಾವ ನಾನು ಪೇಪರ್ ಹಾಕ್ತಾ ಇರೋದನ್ನು ನೋಡಿಬಿಟ್ಟ. ನೋಡಿ ನನ್ನನ್ನು ಹಿಡಿಯೋದಕ್ಕೆ ಅಂತ ಬಂದ. ನಾನು ಭಯದಿಂದ ಸೈಕಲ್ನ ಹೊಡ್ಕೊಂಡು ಬಹಳ ದೂರಕ್ಕೆ ಹೊರಟೋದೆ. ಇನ್ನು ಮಾವ ಅಮ್ಮಂಗೆ ಹೇಳ್ತಾನೆ ಅಂತ ಗೊತ್ತು. ಅದಕ್ಕೆ ನಾನು ಮನೆಗೆ ಹೋಗಲೇ ಇಲ್ಲ. ಆ ದಿನ ಪೂರ್ತಿ ಮನೆಯಲ್ಲಿ ಎಲ್ಲರೂ ನನ್ನನ್ನು ಹುಡುಕ್ತಿದ್ದಾರೆ. ನಾನು ಕೊನೆಯವನು ಅಂತ ಎಲ್ಲರೂ ತುಂಬ ಪ್ರೀತಿ ಮಾಡ್ತಿದ್ರು. ಆದರೆ ನನಗೆ ಭಯ, ಮನೆಗೆ ಹೋದರೆ ಎಲ್ಲರೂ ನನ್ನನ್ನು ಹೊಡಿತಾರೆ ಅಂತ. ಮನೆಗೆ ಹೋಗದೆ ನಾನು ಬಸ್ ಸ್ಟಾಪಲ್ಲಿ ಮಲಗಿದ್ದೆ. ಆದರೆ ಸೋದ್ರ ಮಾವ ಬಸ್ ಸ್ಟ್ಯಾಂಡನ್ನೂ ಬಿಟ್ಟಿಲ್ಲ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲನೂ ಹುಡುಕಿ ಸತ್ತಿದ್ದಾನೆ ಅನ್ನೋ ವಿಚಾರನ ನನ್ನ ಗೆಳೆಯರು ಹೇಳಿದ್ರು. ನಂತರ ನಾನು ತಡ ಮಾಡಿದೆ. ಅಲ್ಲೇ ಇದ್ದ ಬಾತ್ರೂಮ್ಗೆ ಹೊರಟೋದೆ. ನನ್ನ ಮಾವ ಬಂದು ಹೋಗೋವರೆಗೂ ನಾನು ಅಲ್ಲೇ ಇದ್ದೆ. ನಂತರ ನಾನು ದೇಶಾಂತರ ಹೊರಟೋದೆ. ಅಂದರೆ ನನ್ನ ಗೆಳೆಯನ ಭಾವ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತಿದ್ದಾರಂತೆ. ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ. ಒಂದು ದಿನಕ್ಕೆ 1000 ರೂಪಾಯಿ ಕೊಡ್ತಾರಂತೆ. ತಿಂಗಳಿಗೆ 30,000 ಸಂಪಾದನೆ. ವಾವ್, ತುಂಬ ಖುಷಿಪಟ್ಟೆ. ಒಂದು ಇಂಜಿನಿಯರ್ಗೂ ಕೂಡ ಕೆಲಸಕ್ಕೆ ಸೇರಿಸ್ಕೊಂಡೆ. 15-20,000 ಟ್ರೈನಿಂಗ್ ಪೀರಿಯಡ್ ಅಂತ ಸಂಬಳ ಕೊಡ್ತಾರೆ. ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಂಗೆ ಇಷ್ಟೊಂದು ಸಂಬಳ ಬರ್ತಿದೆ. ಆದರೆ ಈ ಸಂಬಳನ ಅಪ್ಪ ಅಮ್ಮಂಗೆ ಹೇಗೆ ಕೊಡಲಿ? ಓದೋದನ್ನು ಬಿಟ್ಟು ಗಾರೆ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ಅಂತ ಹೇಗೆ ಹೇಳಲಿ? ಅಪ್ಪ ಸರ್ಕಾರಿ ಶಾಲೆಯಲ್ಲಿ ಮೇಸ್ಟ್ರು. ಅವ್ರ ಮಗ ಓದದೆ ಊರು ಬಿಟ್ಟು ಹೋಗಿದ್ದಾನೆ ಅನ್ನೋದು ಅವ್ರಿಗೆ ದೊಡ್ಡ ಅವಮಾನ. ಇನ್ನು ಅವಿದ್ಯಾವಂತ ಮಗ ಏನು ಕೊಟ್ಟರು ಅವ್ರು ತಗೊಳ್ಳೋದಿಲ್ಲ. ನನಗೆ ತುಂಬ ದುಃಖ ಆಗ್ತಿತ್ತು. ಒಮ್ಮೊಮ್ಮೆ ಹೊಟ್ಟೆನಲ್ಲಿ ಸಂಕಟನೂ ಆಗ್ತಿತ್ತು. ಏನನ್ನು ನಾನು ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿತ್ತು. ಆದರೂ ವಿಧಿ ಇಲ್ಲ. ನಾನು ಇವುಗಳನ್ನು ಫೇಸ್ ಮಾಡಲೇಬೇಕಾಗಿತ್ತು. ಜೀವನ ಪಾಠ ಕಲಿಸಿದಂತೆ ನಾನು ಪಾಠ ಕಲೀಲೇಬೇಕಾಗಿತ್ತು. ಗಾರೆ ಕೆಲಸ ಮಾಡುವಾಗ ಇಂದು ಹೊಸ ಜಾಗಕ್ಕೆ ಹೋದ್ವಿ. ಬಿಲ್ಡಿಂಗ್ ಕಟ್ಟೋದಕ್ಕೆ ಜಾಗ ತುಂಬ ಸುಂದರವಾಗಿತ್ತು. ಆ ಜಾಗದ ಕಡೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು.
ಈ ಸಲ ಏನು ಅಂತ ಅರ್ಥನೇ ಆಗ್ತಿಲ್ಲ. ಆದರೂ ನನ್ನನ್ನು ಯಾವುದೋ ಒಂದು ಶಕ್ತಿ ಸೆಳೀತಾ ಇದೆ. ನಾನು ತುಂಬ ಖುಷಿಪಟ್ಟೆ ಅಲ್ಲಿ ಕೆಲಸ ಮಾಡೋದಕ್ಕೆ. ಕೆಲಸ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಇದ್ದಕ್ಕಿದ್ದಂತೆ ನನ್ನ ತಲೆಯಲ್ಲಿ ಒಂದು ವಿಷಯ ಬಂತು. ನನ್ನ ಮನೆಯವರು ಅಥವಾ ನನ್ನ ರಕ್ತ ಸಂಬಂಧಿಗಳು ಯಾರಾದರೂ ಇರ್ಬೋದು ಇಲ್ಲಿ. ಪಿಕ್ಚರಲ್ಲಿ ಇದೇ ರೀತಿ ಆಗ್ತಿತ್ತು. ಅಪ್ಪ ಅವ್ರ ಅಮ್ಮ ಬಂದಾಗ ಈ ರೀತಿ ಸೆಳೆತ ಬರ್ತಿತ್ತು. ಇಲ್ಲವಾದರೆ ತಂಗಿ ಬಂದಾಗ. ನನಗಿರೋದು ಒಬ್ಬನೇ ಅಣ್ಣ, ತಂಗಿ ಇಲ್ಲ. ಆದರೆ ಅಪ್ಪ ಅಮ್ಮ ಬರ್ತಿರ್ಬೋದಾ ಅಂತ ಹಿಂದೆ ತಿರುಗಿ ನೋಡಿದಾಗ ಹೌದು, ನಮ್ಮ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಜೊತೆ ನನ್ನಪ್ಪ ಮಾತಾಡ್ತಿದ್ದಾರೆ. ಅಂದರೆ ಅಪ್ಪ ಇಲ್ಲಿ ಮನೆ ಕಟ್ಟಿಸ್ತಾ ಇರೋದು. ನಮ್ಮನೆ ತೀರಾ ಚಿಕ್ಕದು, ಎಲ್ರಿಗೂ ಸಾಕಾಗೋದಿಲ್ಲ ಅಂತ ಪ್ರತಿದಿನ ಜಗಳ ಮಾಡ್ತಿದ್ರು. ಈಗ ಜಗಳನ ತಪ್ಪಿಸೋದಕ್ಕೆ ಹೊಸ ಮನೆ ಕಟ್ಟಿಸ್ತಿದ್ದಾರೆ. ನನ್ನನ್ನು ಗುರ್ತಿಸೋದಕ್ಕೆ ಕಷ್ಟವಾಗುತ್ತೆ ಅಂತ ನಾನಿಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಆಗ ನನ್ನ ಮೈತ್ರಿ ನನ್ನನ್ನು ಕರೆದು ಚೆನ್ನಾಗಿ ಬೈತಾ ಇದ್ದಾನೆ. ಚಿಕ್ಕವನು, ಚಿಕ್ಕ ವಯಸ್ಸಿನ ಹುಡುಗ ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು. ನೀನು ನೋಡಿದ್ರೆ ಓಡೋಗ್ತಿದ್ಯಾ, ದೇವರು ನಿನಗೆ ಒಳ್ಳೆಯದನ್ನು ಮಾಡೋದಿಲ್ಲ, ನೀನು ಅಂಥವನು ಇಂಥವನು ಅಂತ ಬೈತಾ ಇದ್ದಾರೆ. ಆಗ್ನಲ್ಲಿಂದ ಓಡಿ ಹೋಗೋದಕ್ಕೆ ಆರಂಭಿಸ್ದೆ. ಅಷ್ಟರಲ್ಲಿದ್ದ ನನ್ನ ಗೆಳತಿಯರು ಅಂದರೆ ನನ್ನ ಜೊತೆ ಕೆಲಸ ಮಾಡೋರು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತಿದ್ದಾರೆ. ನಾನು ಕಣ್ಣನ್ನು ಮುಚ್ಕೊಂಡು ತಲೆ ಪಗ್ಗಿಸ್ದೆ. ಅಪ್ಪ ನನ್ನ ಬಳಿ ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇದ್ರು. ನಾನು ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡುಕ್ತೆ, ಆದರೆ ನೀನು ಸರಿಯಾಗಿ ನಿದ್ರೆ ಕೂಡ ಮಾಡಿಲ್ಲ. ನನ್ನ ಮಗ, ಮುದ್ದಿನ ಮಗ ಎಲ್ಲೂ ಹೊರಟೋದಾ ಅಂತ. ನೀನು ನೋಡಿದ್ರೆ ಇಲ್ಲಿದೆಯಾ ಅಂತ ಅಪ್ಪ ಗಲಾಟೆ ಮಾಡಿ ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಕರ್ಕೊಂಡು ಹೋದ ತಕ್ಷಣ ಅಮ್ಮ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ಇನ್ನೆಂದೂ ಈ ರೀತಿ ಮಾಡಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ರು. ನಂಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಹೊಸ ಬಟ್ಟೆನೂ ಹಾಕಿದ್ರು. ಮನೆಗೆ ಬಂದಮೇಲೆ ಒಂದು ರೀತಿ ತೃಪ್ತಿ. ಚೆನ್ನಾಗಿ ನನಗಾಗಿ ನಾನ್ ವೆಜ್ ಮಾಡಿದರು. ಅದನ್ನು ತಿಂದು ಮಲಗಿದೆ. ಪ್ರಪಂಚದಲ್ಲಿ ಇನ್ಯಾವ ಖುಷಿನೂ ಸಿಗೋದಿಲ್ಲ, ಅಷ್ಟು ಖುಷಿ ಇದೆ. ಅಮ್ಮನ ಕೇಳಿದೆ, ಯಾಕೆಷ್ಟು ಬೇಗ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಅಮ್ಮ, ನಿನ್ನ ಅಣ್ಣಂಗೆ ಮದುವೆ ಮಾಡಬೇಕು, ಅದಕ್ಕಾಗಿಯೇ ಮನೆ ಬೇಕೇ ಬೇಕು ಅಂತ ಹೇಳಿದ್ಲು. ನಾನು ತುಂಬ ಖುಷಿಪಟ್ಟೆ. ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅಂತ. ನನ್ನ ವಿದ್ಯಾಭ್ಯಾಸ ಅರ್ಧಂಬರ್ಧ ಆಗಿದೆ. ಪುನಃ ನನ್ನನ್ನು ಸ್ಕೂಲಿಗೆ ಸೇರಿಸಿದ್ರು. ಈಗ ನಾನು 9th ಸ್ಟ್ಯಾಂಡರ್ಡ್. ಸ್ಕೂಲ್ಗೆ ಹೋಗೋದು ಇಷ್ಟ ಇಲ್ಲದೆ ಇದ್ದರೂ ಅಪ್ಪ ಅಮ್ಮನ ಬಲವಂತಕ್ಕೆ ಸ್ಕೂಲ್ಗೆ ಸೇರಿಕೊಂಡೆ. ನಾನು ತುಂಬ ಅದೃಷ್ಟವಂತ. ಸ್ಕೂಲಲ್ಲಿ ಕೂಡ ಹುಡುಗರು ತುಂಬ ಸಾಫ್ಟಾಗಿ ಹೋಗಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಓದೋದಕ್ಕೆ ಪ್ರತಿಯೊಬ್ಬರು ಸಹಾಯ ಮಾಡಿದ್ರು. ಕೆಲವರು ನೋಟ್ಸ್ ಬರೆದು ಕೊಟ್ಟರೆ, ಇನ್ನೂ ಕೆಲವರು ಅದನ್ನು ನನಗೆ ಟೀಚ್ ಮಾಡ್ತಿದ್ರು. ಇನ್ನೂ ಕೆಲವರು ನನ್ನ ಜೊತೆ ಮಾತಾಡೋದಕ್ಕೆ ಮನೆಗೆ ಬರ್ತಿದ್ರು. ನಾನು ಕೂಡ ಅವ್ರ ಮನೆಗೆ ಹೋಗ್ತಿದ್ದೆ ಗ್ರೂಪ್ ಸ್ಟಡಿಗೆ. ಅವ್ರ ಅಮ್ಮಂದರು ಹೇಳ್ತಿದ್ರು, ಇವನ ಜೊತೆ ಸೇರಬೇಡಿ, ನೀವು ಇವನ ರೀತಿ ಮನೆ ಬಿಟ್ಟು ಹೊರಟೋಗ್ತೀರಾ ಅಂತ. ನಾನು ನನ್ನ ಅಮ್ಮನ ಬಳಿ ಬಂದು ಇದನ್ನೆಲ್ಲ ಹೇಳಿಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಆಗ ಅಮ್ಮ ಹೇಳಿದ್ಲು, ಯಾವುದೇ ಕಾರಣಕ್ಕೂ ಅಳಬಾರ್ದು, ನೀನು ಮಾಡಿರೋ ತಪ್ಪು. ಅದೇ ರೀತಿ ನೀನು ಹೋದ ದಿನದಿಂದನೂ ನಿನ್ನೆ ನೀನು ಬರೋವರೆಗೂ ನಾನು ಊಟ ಮಾಡಿಲ್ಲ, ಕೇವಲ ನೀರು ಕುಡ್ಕೊಂಡು ಇದ್ದೆ. ನನ್ನ ಮಗುವಲ್ಲಿ ಏನು ತಿಂತಿದೆಯೋ ತಿಂತಾ ಇಲ್ವೋ ಅಂತ ನನಗೆ ತಿಳಿದಿರಲಿಲ್ಲ. ಅದೇ ರೀತಿ ಇಂದು ಅವರಿಗೂ ಕೂಡ ಭಯ, ತಮ್ಮ ಮಕ್ಕಳು ಬಿಟ್ಟು ಹೊರಟೋಗ್ತಾರೆ ಅಂತ. ಅವುಗಳ ಮಧ್ಯೆ ನನ್ನ ಹೆಸರು ಬಂತು. SSLC ರಿಸಲ್ಟು ಬಂತು. ನಾನು ಪಾಸ್ ಆಗಿದ್ದೀನಿ 2nd ಕ್ಲಾಸಲ್ಲಿ. ಅಣ್ಣ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದ. ಎಲ್ಲರೂ ನಿನ್ನ ರಾಘವನ್ ತಮ್ಮ ಅಲ್ವಾ ಅಂತ ಕೇಳಿದಾಗ ನನಗೆ ತುಂಬ ದುಃಖ ಆಯಿತು. ಅದಕ್ಕಾಗಿ ಅಪ್ಪ ಅಮ್ಮನ ಬಳಿ ಕ್ಷಮೆ ಕೇಳಿದೆ, ಅಣ್ಣನ ಬಳಿ ಕೂಡ. ಆದರೆ ಅವರಿಗೆ ನಾನು ತೆಗೆದ ಅಂಕದ ಅವಶ್ಯಕತೆಯೇ ಇರಲಿಲ್ಲ. ನಾನು ಅವ್ರ ಜೊತೆ ಇರಬೇಕು ಅಷ್ಟೇ. ನಂತರ ನಾನು ಕೂಡ ಒಪ್ಕೊಂಡೆ ಅವ್ರ ಜೊತೆ ಇರೋದಕ್ಕೆ. ಕಾಲೇಜಿಗೆ ಸೇರಿಕೊಂಡೆ. ಊರಲ್ಲಿ ಹೋಗಿ ಬರೋದು
ತುಂಬ ಸಮಯ ತಗೊಳ್ತಾ ಇತ್ತು. ಪೇಟೆಗೆ ಹೋಗೋದಕ್ಕೆ, ಪೇಟೆನಲ್ಲಿ ಒಳ್ಳೆ ಕಾಲೇಜ್ ಇರೋದು, ಕಾಲೇಜಲ್ಲಿ ಚೆನ್ನಾಗಿ ಓದಿ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು. ಕಾಲೇಜಲ್ಲಿ ನನ್ನ ರೂಪಕ್ಕೆ ಎಲ್ಲ ಹುಡುಗಿರು ಬಿದ್ದರು. ನನ್ನನ್ನು ಅವ್ರ ಬಳಿ ಆಕರ್ಷಣೆಗೆ ಒಳಗಾಗುವಂತೆ ಮಾಡಿದ್ರು. ಆದರೆ ನಾನು ಕೂಡ ಒಂದು ಹುಡುಗಿನ ಪ್ರೀತಿಸಿದೆ. ಈ ಪ್ರೀತಿಯ ಜಾಗದಲ್ಲಿ ಬಿದ್ದು ನಾನು ಪ್ರಥಮ PUCಯಲ್ಲೇ ಫೇಲ್ ಆದೆ. ಮನೆಯಲ್ಲಿ ಈ ವಿಷಯ ಗೊತ್ತಾಗಿ ನನ್ನನ್ನು ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ಅವಮಾನ ಮಾಡೋದಕ್ಕೆ ಶುರು ಮಾಡಿದ್ರು. ಇಷ್ಟು ವರ್ಷ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿದ್ರು. ಆದರೆ ಈ ಪ್ರೀತಿ, ಪ್ರೇಮ ಇವುಗಳಿಂದ ಪುನಃ ನನಗೆ ಅವಮಾನ ಆಯಿತು. ಇಷ್ಟರಲ್ಲಿ ನನ್ನ ಅಪ್ಪ ಕಟ್ಟಿದ ಹೊಸ ಮನೆ ಗೃಹ ಪ್ರವೇಶನೂ ಆಯಿತು. ಗೃಹ ಪ್ರವೇಶದ ಸಮಯದಲ್ಲಿ ಮನೆಗೆ ಬಂದವರೆಲ್ಲ ಅಣ್ಣನನ್ನು ಹಾಡಿ ಹೊಗಳ್ತಾ ಇದ್ರು. ಎಷ್ಟು ಒಳ್ಳೆ ಹುಡುಗ, ಎಷ್ಟು ಚೆನ್ನಾಗಿ ಓದಿದ್ದಾನೆ, ಇಷ್ಟು ಒಳ್ಳೆ ಹುಡುಗನನ್ನು ಪಡೆದ ನೀವು ಧನ್ಯರು ಅಂತ. ನನ್ನ ಕಡೆ ಯಾರೂ ಕೂಡ ತಿರುಗೂ ನೋಡ್ತಿರ್ಲಿಲ್ಲ. ಕೆಲವು ಮಕ್ಕಳು ಅಂದರೆ ಅಕ್ಕಪಕ್ಕದ ಮಕ್ಕಳು, ಕಸಿನ್ ಮಕ್ಕಳು ಬಂದು ನನ್ನ ಬಳಿ ಆಟ ಆಡ್ತಿದ್ರು. ಆಗ ಅವ್ರ ಅಮ್ಮಂದರು ಅವರನ್ನೆಲ್ಲ ಕರ್ಕೊಂಡು ಹೊರಟೋಗ್ತಿದ್ರು. ಯಾವುದೇ ಕಾರಣಕ್ಕೂ ಇವನ ಬಳಿ ಇರಲೇಬೇಡಿ, ಇವನೊಂದು ರೀತಿ ಕ್ರೂರಿ, ಇವನಿಗೆ ಏನೂ ಸರಿ ಇಲ್ಲ, ಪದೇ ಪದೇ ಮನೆ ಬಿಟ್ಟು ಹೋಗ್ತಾನೆ ಅಂತ ಟೀಸ್ ಮಾಡಿದ್ರು. ಒಬ್ಬರು ಕೂಡ ನನ್ನನ್ನು ಸಹಾಯಕ್ಕೆ ಬಂದೇ ಇಲ್ಲ. ಕೊನೆಗೆ ಅಮ್ಮ ಮಾತ್ರ ನನ್ನ ಕೈನ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋದ್ಲು. ಗೃಹ ಪ್ರವೇಶ ಆದ ರಾತ್ರಿಯಲ್ಲೇ ನಾನು ತುಂಬ ಟೆನ್ಸ್ ಆದೆ. ಇಲ್ಲಿ ನನಗೆ ಮರ್ಯಾದೆ ಇಲ್ಲ ಅನ್ನೋದು ನನಗೆ ತಿಳಿತಾ ಇತ್ತು. ನಾನು ಅದಕ್ಕೆ ಮನೆ ಬಿಟ್ಟು ಹೊರಟೋದೆ. ಹೋಗಬೇಕಾದಾಗ ಪತ್ರ ಬರೆದಿಟ್ಟಿದ್ದೆ, ನಾನಿಲ್ಲಿಗೆ ಬಂದರೆ ದೊಡ್ಡ ವ್ಯಕ್ತಿಯಾಗಿಯೇ ಬರೋದು ಅಂತ. ಮನೆಯ ಒಂದು ಜೊತೆ ಕೀನ ತಗೊಂಡು ಹೋದೆ. ಅಂದರೆ ಒಂದು ಎರಡು ಪೇರ್ ಕೀಗೊಂಚಲಿತ್ತು. ಒಂದು ಅಣ್ಣನಿಗೆ, ಇನ್ನೊಂದು ಮನೆಯವರಿಗೆ ಅಂತ ಇತ್ತು. ಆಗ ನಾನು ಹೇಳಿದ್ದೆ, ಅಂದರೆ ಪತ್ರದಲ್ಲಿ ಬರೆದಿದ್ದೆ, ಅಣ್ಣನಿಗೆ ಒಂದು ಕೀಗೊಂಚಲು, ಇನ್ನೊಂದು ನನಗೆ. ನಾನು ಬಂದೇ ಬರ್ತೀನಿ ದೊಡ್ಡ ವ್ಯಕ್ತಿಯಾಗಿ. ಪ್ರತಿಯೊಬ್ಬರು ನನಗೆ ಮರ್ಯಾದೆ ಕೊಡಲೇಬೇಕು. ಈಗ ಮಾಡಿರುವ ಅವಮಾನಕ್ಕೆ ಪ್ರತೀಕಾರ ತೀರಿಸ್ಕೊಳ್ತೀನಿ. ಅದರಲ್ಲಿ ಸೋದ್ರ ಮಾವ ಕೆಂಚೇಗೌಡನನ್ನು ಮಾತ್ರ ಬಿಡೋದೇ ಇಲ್ಲ. ನನಗಾಗಿ ನಾನು ಯುದ್ಧ ಮಾಡ್ತೀನಿ. ಇದು ಕೇವಲ ನನ್ನ ಯುದ್ಧ. ನಾನು ಯಾವುದೋ ಗುರುಕುಲದಲ್ಲೋ ವಿದ್ಯಾಭ್ಯಾಸಕ್ಕೆ ಸೇರಿಕೊಂಡೆ. ಅಂದರೆ ಅದು ಗುರುಕುಲ ಆದರೂ ಮಾಡೆಲ್ ಎಜುಕೇಷನ್ ಇತ್ತು. ಅಂದರೆ ಹಳೆಯ ಕಾಲದ ವೈದಿಕ ಎಜುಕೇಷನ್ ಇದೆ. ನಾನು ಮಾಡರ್ನ್ ಎಜುಕೇಷನ್ಗೆ ಸೇರಿಕೊಂಡೆ. ನನ್ನ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದೆ. ಅಲ್ಲೂ ಕೂಡ ದಿನದಲ್ಲಿ 2 ಗಂಟೆ ಏನಾದರೂ ಕೆಲಸ ಮಾಡಬೇಕು. ಅದರಿಂದ ಬರೋ ದುಡ್ಡಿಂದ ನಮ್ಮ ಬದುಕು ಸಾಗುತ್ತೆ. ಅಲ್ಲಿಗೆ ಸಂಪೂರ್ಣವಾಗಿ ನಾನು ಅಡ್ಜಸ್ಟ್ ಆದೆ. ಪ್ರತಿ ತಿಂಗಳು ಮಾಡುವ ಟೆಸ್ಟಲ್ಲಿ ಒಳ್ಳೆ ಅಂಕ ತರ್ತಿದ್ದೆ. ಆಗ ನಮ್ಮ ಗೆಳೆಯರು ಹೇಳ್ತಿದ್ರು, ಕೇವಲ ಟೆಸ್ಟಲ್ಲಿ ತೆಗೆದ್ರೆ ಸಾಲದು, ಪರೀಕ್ಷೆಯಲ್ಲಿ ತೆಗಿಬೇಕು ಅಂತ. ಅದೇ ರೀತಿ ಆಯಿತು. ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗೆದು ಪಾಸಾದೆ. ಈಗಲೇ ಊರಿಗೆ ಹೋದರೆ ಚೆನ್ನಾಗಿರೋದಿಲ್ಲ. ನಾನು ದುಡಿತಾ ಇಲ್ಲ ಅಂತ ಯೋಚಿಸಿ ನಾನು ಪೇಟೆ ಕಡೆ ನಡೆದೆ. ಅಲ್ಲಿ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡೆ. ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾಗ ಬರ್ತಾ ಇದ್ದ ಸಂಬಳ ಮತ್ತು ಅಲ್ಲೇ ಇದ್ದ ಚಿಕ್ಕ ಜಾಗದಲ್ಲಿ ಒಂದು 20 ಮಕ್ಕಳಿಗೆ ಟ್ಯೂಷನ್ ಮಾಡೋದಕ್ಕೆ ಆರಂಭಿಸಿದೆ. ಬರೋಬ್ಬರಿ 1000 ಅಂದರು. ತಿಂಗಳಿಗೆ 20,000, 10,000 ನನ್ನ ಖರ್ಚು, 10,000 ಕಾಲೇಜ್ ಫೀಸ್ ಅಂತ ಯೋಚಿಸ್ತಿದ್ದೆ. ದಿನಗಳು ಕಳೆದಂತೆ ಟ್ಯೂಷನ್ ಮಕ್ಕಳು ಹೆಚ್ಚಾಗ್ತಾಯಿದ್ರು. ಆಗ ವ್ಯವಸ್ಥೆ ಸರಿ ಇಲ್ಲದೆ ನನ್ನ ಗೆಳೆಯನನ್ನು ಕರೆದೆ. ನೀನು ಟ್ಯೂಷನ್ ಮಾಡೋದಕ್ಕೆ ಬಾ, ನನಗೆ ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ, ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದೆ. ಅವನು ಕೂಡ ಬಂದ. ಇಬ್ಬರು ಸೇರಿಕೊಂಡು ಮಕ್ಕಳನ್ನು ಸಂಭಾಳಿಸಿದ್ವಿ. ಮಕ್ಕಳು ಜಾಸ್ತಿ ಆಗ್ತಿದ್ದಾರೆ. ಈಗ 1000 ಮಕ್ಕಳಿದ್ದಾರೆ. ಎಲ್ರಿಗೂ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಬೇಕು. ಅದರಿಂದಲಾದರೂ ಸರಿ ಹೋಗುತ್ತೆ. ಒಂದು 4 ಜನ ಟೀಚರ್ಗಳನ್ನು ಕೆಲಸಕ್ಕೆ ಗೊತ್ತು ಮಾಡಿದ್ವಿ. ಒಂದು ಚಿಕ್ಕ ಜಾಗನ ತಗೊಂಡು, ಅಂದರೆ ಬಾಡಿಗೆಗೆ. ಮಕ್ಕಳು ಈಗ 5,000 ಆದರೂ ಎಲ್ಲ ಟೀಚರಿಗೂ ನಾನೇ ಪೇಮೆಂಟ್ ಮಾಡೋದು. ಮೊದಲು 1000 ಇದ್ದಿದ್ದು ಈಗ 5,000 ಆಗಿದೆ. ನಾನು ಇಷ್ಟೊಂದು ದುಡಿತಾನೇ ಇದ್ದೀನಿ ಅಂತ ನನ್ನ ಜೊತೆ ಕೆಲಸ ಮಾಡುವ ಪ್ರತಿಯೊಬ್ಬರನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ.
ಅವರ ಅಗತ್ಯತೆಗಳನ್ನು ಪೂರೈಸ್ತಾ ಇದ್ದೆ. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಮಲಗಿದೆ. ಆಗ ಸಡನ್ನಾಗಿ ನೆನಪಾಯಿತು, ನನ್ನ ಅಪ್ಪ ಅಮ್ಮ. ನಾನು ಟ್ಯೂಷನ್ ಜಾಗವನ್ನು ಬಾಡಿಗೆ ಕೊಡಲು ಆರಂಭಿಸಿದೆ. ಅಂದರೆ ಜಾಗವನ್ನು ಸ್ವಂತ ಮಾಡಿಕೊಂಡಿದ್ದೇನೆ. ಈಗ ಎಲ್ಲರೂ ನನಗೆ ಬಾಡಿಗೆ ಕೊಟ್ಟು ಕಟ್ಟುತ್ತಾರೆ. ತುಂಬ ದುಡ್ಡು ಸಂಪಾದನೆ ಮಾಡುತ್ತಿದ್ದೇನೆ. ಅದನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಇಷ್ಟೊಂದು ದುಡ್ಡು, ಅಪ್ಪ ಅಮ್ಮನ ಅವಶ್ಯಕತೆಗಳನ್ನು ಪೂರೈಸಬೇಕು ಅಂತ ನೆನಪಾಗಿ ಊರಿನ ಕಡೆ ನಡೆದೆ. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಒಳಗೆ ಬೀಗ ತೆಗೆದಾಗ ಒಂದು ಶಾಂತವಾದ ಮನೆಯಾಗಿ ನನ್ನ ರೂಮಿನ ಬೀಗನ ತೆಗೆದು ನೋಡಿದೆ. ಅದರ ಒಳಗಿಂದ ನೀರಿನ ಶಬ್ದ ಕೇಳಿಸ್ತಿತ್ತು. ಹೊರಗಡೆಯಿಂದ ಬೀಗ ಹಾಕಿದ್ದಾರೆ. ಮನೆಯನ್ನು ಬೀಗ ಹಾಕಿ ಮನೆಯೊಳಗಡೆಯಿಂದ ನೀರಿನ ಶಬ್ದ ಕೇಳಿಸ್ತಾ ಇದೆ. ಯಾವುದಾದ್ರೂ ದೆವ್ವ ಇರ್ಬೋದಾ ಅಂತ ಅನ್ನಿಸ್ತು. ಒಳಗೆ ನೋಡಿದಾಗ ನಿಜವಾಗ್ಲೂ ಖುಷಿಯಾಯಿತು. ಒಂದು ಸುಂದರವಾದ ದೆವ್ವ ಇದೆ, ದೆವ್ವದ ರೀತಿ ಇರೋ ಹುಡುಗಿ ಇದೆ ಅಂತ ಖುಷಿಯಾಯಿತು. ನಾನು ಮೊದಲು ನನ್ನ ಭ್ರಮೆ ಅಂತ ಅಂದ್ಕೊಂಡೆ. ಒಬ್ಬನೇ ಇದ್ದು ನಾನು ಒಂದು ರೀತಿ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಕಡೆ ಸುಂದರವಾದ ಹುಡುಗಿರೇ ಕಾಣಿಸ್ತಾರೆ. ಅದು ದೆವ್ವ ಅಲ್ಲ, ನಿಜವಾದ ಹುಡುಗಿ. ಅಂದರೆ ನನ್ನ ರೂಮಲ್ಲಿ ಏನು ಮಾಡ್ತಿದ್ದಾಳೆ? ಏನೂ ಇಲ್ಲ ಅಂತ ಮನೆನ ಯಾರಿಗಾದ್ರೂ ಬಾಡಿಗೆ ಕೊಟ್ಟಿರ್ಬೋದಾ ಅಂತ ರೂಮ್ನ ಒಮ್ಮೆ ತುಂಬ ಸೂಕ್ಷ್ಮವಾಗಿ ನೋಡಿದೆ. ಆದರೆ ಆ ರೀತಿ ಏನೂ ಇಲ್ಲ. ಯಾರಿಗೂ ಕೂಡ ಈ ರೂಮನ್ನು ಬಾಡಿಗೆನೂ ಕೊಟ್ಟಿಲ್ಲ. ಬದಲಿಗೆ ಇಲ್ಲಿರೋದೆಲ್ಲ ನನ್ನ ಫೋಟೋಸ್ ಮತ್ತು ಕಬೋರ್ಡಲ್ಲಿ ನನ್ನ ಬಟ್ಟೆಗಳೂ ಇದೆ. ನಂತರ ಮನಸ್ಸು ಪದೇ ಪದೇ ಆ ಹುಡುಗಿನ ನೋಡಬೇಕು ಅಂತ ಅವಳ ಕಡೆ ತಿರುಗಿದೆ. ಅವಳು ತುಂಬ ಸುಂದರವಾಗಿದ್ದಾಳೆ. ಇದಕ್ಕಿಂತ ಹೆಚ್ಚಾಗಿ ಅವಳು ಮೈ ತುಂಬ ಬಟ್ಟೆ ಹಾಕಿಲ್ಲ, 2 ಪೀಸ್ ಹಾಕಿದ್ದಾಳೆ. ಮೇಲೆ ಅರ್ಧ ಕಾಣಿಸ್ತಾ ಇರೋ ಇದೆ. ಅದನ್ನು ನೋಡಿ ನನ್ನ ಮನಸ್ಸಿನ ಆಸೆ ಹೆಚ್ಚಾಯಿತು. ಮೈ ಮೇವಿನ ಕೂದಲುಗಳು ಮೇಲೆ ಎದ್ವು. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅಂತ ತುಂಬ ಒದ್ದಾಡಿದೆ. ಆದರೆ ಆಗಲಿಲ್ಲ. ನಂತರ ಅವಳ ಬಳಿ ಹೋದೆ. ಅವಳು ನನ್ನನ್ನು ನೋಡಿ ಶಾಕ್ ಆಗಿ ಅವಳನ್ನು ಮುಚ್ಕೊಂಡ್ಳು. ನಾನು ಸಾರಿ ಅಂತ ಹೇಳಿ ಹಿಂದೆ ಬರ್ತಾ ಇದ್ದೆ. ಅವಳನ್ನು ಹಿಡ್ಕೊಳ್ಳೋದಕ್ಕೆ ಅವಳ ಬಳಿ ಹೋದೆ. ಅವಳು ನನ್ನ ಬಾಹುಗಳಿಗೆ ಸಿಕ್ಕಿದ್ಲು. ನಂತರ ಇಬ್ಬರು ಜಾರಿ ಕೆಳಗೆ ಬಿದ್ದು ಅವಳು ನನ್ನ ಮೇಲೆ ಬಿದ್ದಳು. ಬಿದ್ದ ತಕ್ಷಣ ಅವಳ ತುಟಿಗಳು ನನ್ನ ತುಟಿಗೆ ಟಚ್ ಆಯಿತು. ಅವಳ ಕೂದಲು ನನ್ನ ಮುಖದ ಮೇಲೆ ಹರಡಿತು. ಇನ್ನೂ ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಸಾಧ್ಯ ಆಗದೆ ಅವಳನ್ನು ಮನಸ್ಸೋ ಇಚ್ಛೆ ಮುದ್ದಾಡಿದೆ. ಇಬ್ಬರು ತುಂಬ ಸಮಯ ಹಾಗೆ ಮಲ್ಕೊಂಡಿದ್ವಿ. ನಾನು ಅವಳ ದೇಹನ ಆವರಿಸ್ತಾ ಹೋದೆ. ಅವಳು ನನ್ನ ದೇಹದ ಮೇಲೆ ಆಕ್ರಮಣ ಮಾಡಿದ್ಲು. ವಾತಾವರಣ ಅದೇ ರೀತಿ ಇತ್ತು. ನಾನು ಅವಳ ಜೊತೆ ಪಡಿತಾ ಇರೋ ಈ ಸುಖ ಜೀವನದಲ್ಲಿ ಅನುಭವಿಸೇ ಇಲ್ಲ. ಯಾವುದೇ ವಿಷಯದಲ್ಲೂ ನನಗೆ ಇಷ್ಟೊಂದು ಸುಖ ಸಿಕ್ಕಿಲ್ಲ. ಅಷ್ಟು ಸುಖ ಸಿಗ್ತಾ ಇದೆ. ಇಬ್ಬರು ಗಂಡ ಹೆಂಡತಿಯ ರೀತಿ ಒಟ್ಟಿಗೆ ಸ್ನಾನ ಮಾಡುತ್ತಾ ಒಬ್ಬರನ್ನೊಬ್ಬರು ಸವಿದೆವು. ಅಷ್ಟರಲ್ಲಿ ಮನೆಯ ಬಾಗಿಲು ಯಾರೋ ತೆಗೆದಂತೆ ಆಯಿತು. ತಡ ಮಾಡದೆ ಇಬ್ಬರು ಮೈಯನ್ನು ಒಣಗಿಸಿಕೊಂಡು ಬಟ್ಟೆಗಳನ್ನು ಹಾಕಿಕೊಂಡು ಹೊರಬಂದೆವು. ಕೈ ಹಿಡಿದುಕೊಂಡು ಎಲ್ಲರೂ ನಮ್ಮಿಬ್ಬರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ನಾನು ಅಲ್ಲಿ ಇದ್ದ ಎಲ್ಲರಿಗೂ ಹೇಳಿದೆ, ನನಗೆ ಇವಳು ಯಾರು ಅಂತ ತಿಳಿದಿಲ್ಲ. ಆದರೆ ಇವಳನ್ನು ನೋಡಿದ ಮೊದಲ ಕ್ಷಣ ಇವಳು ನನ್ನವಳು ಅಂತ ಅನ್ನಿಸಿತು. ಅದಕ್ಕೆ ನಾವಿಬ್ಬರು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೇವೆ. ಈ ಮದುವೆಗೆ ಒಪ್ಪಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡೆವು. ಆಗ ನನ್ನ ಅಣ್ಣ ಮತ್ತು ಅತ್ತಿಗೆ ತುಂಬ ಖುಷಿಯಿಂದ ಒಪ್ಪಿಕೊಂಡರು. ಅಪ್ಪ ಅಮ್ಮನಿಗೂ ಕೂಡ ನನಗೆ ಸಿಕ್ಕಿರುವ ಸಕ್ಸಸ್, ನಾನು ಸಂಪಾದನೆ ಮಾಡುತ್ತಿರುವುದು ಅದರ ಅರಿವು ಇದೆ. ತಿಂಗಳಿಗೆ ಕೋಟಿಗಟ್ಟಲೆ ದುಡಿಯುತ್ತಾನೆ, ಈಗ ಮದುವೆಯಾಗುತ್ತಾನೆ ಅಂತ ಹೇಳುತ್ತಿದ್ದಾನೆ. ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಅಂತ ಖುಷಿಪಟ್ಟರು. ಆಗ ನನ್ನ ಅತ್ತಿಗೆ ಹೇಳಿದರು, ಇವಳು ಯಾರು ಅಂತ ತಿಳಿದುಕೊಳ್ಳುವ ಆಸೆ ನಿನಗಿಲ್ಲವೇ ಅಂತ. ನಾನು ಏನೂ ಮಾತಾಡದೆ ತಲೆ ಅಲ್ಲಾಡಿಸಿದೆ, ಇಲ್ಲ ಅಂತ. ಅವಳು ನನ್ನ ತಂಗಿ, ಸಿಟಿಯಲ್ಲಿ ಓದುತ್ತಿದ್ದಳು, ಡಿಗ್ರಿ ಆಗಿದೆ. ನನ್ನನ್ನು ನೋಡಲು ಬಂದಿದ್ದಳು. ನಿನ್ನ ರೂಮ್ ಖಾಲಿ ಇತ್ತು, ಅದಕ್ಕೆ ಇರಲು ಅವಳಿಗೆ ಹೇಳಿದ್ದೆ. ನನಗೇನು ಗೊತ್ತು ನೀನು ಬರುತ್ತೀಯಾ ಅಂತ, ಅವಳನ್ನು ನೋಡುತ್ತೀಯಾ ಅಂತ. ಅತ್ತಿಗೆ ಏನೋ ಹೇಳಲು ಹೋದಾಗ ನಾನು ನಾಚುತ್ತಾ ತಲೆ ತಗ್ಗಿಸಿದೆ. ನಾನೇನೂ ಮಾತಾಡದೆ ಅವಳ ಕೈಯನ್ನು ಹಿಡಿದುಕೊಂಡು
ಹೊರಗೆ ಕರೆದುಕೊಂಡು ಹೋದೆ. ಮನೆಯವರೆಲ್ಲ ಜೋರಾಗಿ ನನ್ನನ್ನು ನೋಡುತ್ತಾ ನಗುತ್ತಿದ್ದರು. ಇಬ್ಬರು ಕಾರಿನಲ್ಲಿ ಕುಳಿತುಕೊಂಡು ದಾರಿ ಯಾವ ಕಡೆ ಎತ್ತ ಅಂತ ತಿಳಿಯದೆ ಹೋಗುತ್ತಿದ್ದೆವು. ಆಗ ಅವಳು ಕೇಳಿದಳು, ನಿಮ್ಮ ಹೆಸರೇನು ಅಂತ. ಆಗ ನನಗೂ ಕೂಡ ಅರ್ಥವಾಯಿತು, ನಾನು ಅವಳ ಹೆಸರನ್ನು ಕೇಳಿಲ್ಲ ಅಂತ. ನಿನ್ನ ಹೆಸರೇನು ಅಂತ ಕೇಳಿದೆ. ಅವಳು ತುಂಬ ಮೃದುವಾದ ಧ್ವನಿಯಿಂದ ಶ್ರುತಿ ಅಂತ ಹೇಳಿದಳು. ನಾನು ಕೂಡ ಅವಳ ದನಿಗೆ ಸೋತು ಪುನಃ ಅವಳ ತುಟಿಗೆ ನನ್ನ ತುಟಿಯಿಂದ ಸಿಹಿ ಚುಂಬನವನ್ನು ಕೊಡಲು ಆರಂಭಿಸಿದೆ. ಕಾರನ್ನು ಅಲ್ಲೇ ಪಕ್ಕ ಪಾರ್ಕಿಂಗ್ ಮಾಡಿ ಅವಳ ಮುಖ ಸಂಪೂರ್ಣವಾಗಿ ಕೆಂಪಾಗುವವರೆಗೂ ಮುದ್ದಾಡಿದೆ. ಮುಂದೆ ಸುಂದರವಾದ ಬದುಕನ್ನು ಇವಳ ಜೊತೆ ಕಟ್ಟಿಕೊಳ್ಳುತ್ತೇನೆ ಎನ್ನುವ ನಂಬಿಕೆಯಿಂದ ನಾನವಳ ಜೊತೆ ಸಮಯ ಕಳೆಯಲು ಆರಂಭಿಸಿದೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.